ಹಾಯ್ ಗೈಸ್, ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತರಕಾರಿ ಸಾಂಬಾರು ಯಾವ ಥರ ಮಾಡೋದು ನೋಡೋಣ. ನಾನಿಲ್ಲಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಆಲೂಗಡ್ಡೆ, ಒಂದು ಕ್ಯಾರೆಟ್, ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ನವಿಲುಕೋಸು ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಇಷ್ಟು ಸಣ್ಣದಾಗಿ ಮಾಡಿ ಇಟ್ಕೋಬೇಕು. ಎಲ್ಲ ವಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಕಪ್ ಬೇಳೆ, ಒಂದು ಅರ್ಧ ಕಪ್ ಬೇಳೆ, ಒಂದು 4 ಟೊಮೆಟೊ ಸಾಕು. ಈಗ ಕಾಯಿನ ರುಬ್ಕೊಂಡಿದ್ದೀನಿ. ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಬೇಯಿಸಿರೋ 4 ಟೊಮೆಟೊನ ರುಬ್ಕೋಬೇಕು. ಜೊತೆಗೆ ಬೇಳೆ, ಸ್ವಲ್ಪ ಬೇಯಿಸಿರೋ ಬೇಳೆನ ಆ್ಯಡ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಅದು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಆಮೇಲೆ ಬೇಯಿಸಿರೋ ತರಕಾರಿ ನೀರು ಮತ್ತು ತರಕಾರಿನ ಆ್ಯಡ್ ಮಾಡ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀವಿ. ಹಾಕ್ಕೊಂಡು ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಇದು ಸಾಂಬಾರಿಗೆ ಈ ಸಾಂಬಾರಿಗೆ ಅನ್ನ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಕುದಿ ಬಂದ ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಗೈಸ್. ಇನ್ನೂ ಜಾಸ್ತಿ